ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲೇಜ್ ಡಾಲ್ಸ್ ಯೂಟ್ಯೂಬ್ ಚಾನಲ್. ಕಾವೇರಿ ಮತ್ತು ಅವಳ ಗೆಳತಿಯರು ಸೀರೆ ಕೊಂಡ್ಕೊಳ್ಳೋದಕ್ಕೆ ಪೇಟೆಯಲ್ಲಿರೋ ಸೀರೆ ಅಂಗಡಿಗೆ ಬರ್ತಾ ಇದ್ದಾರೆ. ಹಾಗಾದ್ರೆ ಏನೆಲ್ಲ ನಡೆಯುತ್ತೆ ಅಂತ ನೋಡೋಣಂತೆ ಬನ್ನಿ. ಹುಸ್ಸಪ್ಪ, ಮನೆಯಲ್ಲಿರೋ ಎಲ್ಲ ಕೆಲಸ ಮುಗಿಸಿ ಸಿಟಿಗೆ ಬರೋ ಅಷ್ಟರಲ್ಲಿ ಸಾಕಾಗೋಯ್ತು ನೋಡು ನನಗೆ. ಹೌದು, ನನ್ನ ಮಕ್ಕಳು ಕೂಡ ಬರ್ತೀವಿ ಅಂತ ತುಂಬಾ ಹೇಳ್ತಿದ್ರು. ಹೌದು, ನಾನು ಕೂಡ ಮಕ್ಕಳನ್ನ ಬಿಟ್ಟು ಬಂದೆ. ಯಾಕಂದರೆ ಅವರು ಸೀರೆ ಕೊಂಡ್ಕೊಳ್ಳೋಕೆ ಬಿಡೋದಿಲ್ಲ, ಅಷ್ಟೊಂದು ಹಠ ಮಾಡ್ತಾರೆ. ಕಾವೇರಿ, ಸೀರೆ ಅಂಗಡಿ ಬಂದ್ಬಿಡ್ತು, ಇಲ್ಲೇ ಹೋಗೋಣ ನಡಿ. ತುಂಬ ಚೆನ್ನಾಗಿರುತ್ತಂತೆ ಈ ಸೀರೆ ಅಂಗಡಿಲಿ. ಹೌದಾಗಿತ್ತಕ್ಕ, ನಿನಗೆ ಗೊತ್ತು? ನನಗೆ ಹಿಂದಿನ ಬೀದಿಲಿರೋ ಗಿರ್ಜಕ್ಕ ಹೇಳಿದ್ಲು. ಹಾಂ ಹೌದು, ನಾನು ನೋಡಿದ್ದೀನಿ. ಅವಳು 4 ಸೀರೆನ ತೊಗೊಂಡು ಹೋಗಿದ್ದಾಳೆ. ಅವಳಿಗೆರಡು ಮತ್ತು ಅವಳ ತಂಗಿಗೆರಡು ತೊಗೊಂಡು ಹೋಗಿದ್ದಾಳೆ ಇಲ್ಲಿಂದ. ಸೀರೆ ಅಂಗಡಿ ನೋಡು ಎಷ್ಟೊಂದು ದೊಡ್ಡದಾಗಿದೆಯಲ್ವಾ? ಅಂಗಡಿ ಮುಂದೆ ಹಾಕಿರೋ ಸೀರೆಗಳನ್ನ ನೋಡು ಎಷ್ಟೊಂದು ಚೆನ್ನಾಗಿದೆಯಲ್ವಾ? ಹಾಂ ಹೌದು ಗೀತಕ್ಕ. ಈ ಗೊಂಬೆ ಗುಡಿಸಿರೋ ಸೀರೆ ನೋಡು ಎಷ್ಟೊಂದು ಚೆನ್ನಾಗಿದೆ ಅಲ್ವಾ? ಕೆಂಪು ಬಣ್ಣದ ಸೀರೆ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಅಯ್ಯೋ, ಇದ್ರ ಬೆಲೆ ನೋಡು, 20,000 ಇದೆ. ಹಬ್ಬ, 20,000ನಾ? ಅಯ್ಯೋ, ಈ ಗೊಂಬೆನೇ ಪುಣ್ಯ ಮಾಡಿದೆ ಬಿಡು, ಇಷ್ಟೊಂದು ಕಾಸ್ಟ್ಲಿ ಸೀರೆನ ಉಟ್ಕೊಂಡಿದೆಯಲ್ಲ. ಒಳಗಡೆ ಬನ್ನಿ ಮೇಡಮ್, ಒಳಗಡೆ ತುಂಬ ಸೀರೆಗಳಿವೆ. ಯಾವ ಬೇಕೋ ಅವನ್ನ ತೋರಿಸ್ತೀವಿ. ಒಳಗಡೆ ಬನ್ನಿ, ಕೂತ್ಕೊಳ್ಳಿ. ಒಳಗಡೆ ಬನ್ನಿ, ನೀವು ಇಲ್ಲಿ ಕೂತ್ಕೊಳ್ಳಿ, ನಾನು ಸೀರೆ ತೋರಿಸ್ತೀನಿ ನಿಮಗೆ. ನೋಡಿ ಮೇಡಮ್, ಈ ಸೀರೆ ಅಂತೂ ತುಂಬಾ ಚೆನ್ನಾಗಿದೆ, ನಿಮಗೆ ಇದು ಮ್ಯಾಚ್ ಆಗುತ್ತೆ. ಅಯ್ಯೋ, ಇದು ಚೆನ್ನಾಗಿಲ್ಲಪ್ಪ, ಅದನ್ನು ತೋರಿಸು. ಹಾಂ, ಈ ಸೀರೆ ನೋಡಿ ಮೇಡಮ್, ತುಂಬಾ ಮಿದುವಾಗಿದೆ ಇದು. ಮತ್ತು ಇದಂತೂ ತುಂಬಾ ಸಾಫ್ಟ್ ಆಗಿದೆ ಮೇಡಮ್. ಇದಂತೂ ಕಲರ್ ಅಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ, ನಿಮಗಂತೂ ತುಂಬಾ ಮ್ಯಾಚ್ ಆಗುತ್ತೆ. ನೋಡಿ, ತಗೊಳ್ಳಿ ಇದನ್ನು. ಅರೆ, ಇದು ಕೂಡ ಚೆನ್ನಾಗಿಲ್ಲ. ಮತ್ತೆ ಬೇರೆ ಯಾವುದಾದ್ರೂ ಇದ್ರೆ ತೋರಿಸಣ್ಣ. ಯಾವುದು ಚೆನ್ನಾಗಿ ತೋರಿಸ್ತಾ ಇಲ್ಲ ನೀನು. ಈ ಸೀರೆ ನೋಡಿ ಮೇಡಮ್, ತುಂಬಾ ಟ್ರೆಂಡಿಂಗಲ್ಲಿದೆ ಈಗ ಈ ಸೀರೆ. ಈ ಥರ ಸೀರೆ ಯಾವ ಅಂಗಡಿಲಿ ಸಿಗೋದಿಲ್ಲ ನಿಮಗೆ. ಕಲರ್ ಏನೋ ಚೆನ್ನಾಗಿದೆ, ಆದರೆ ಈ ಥರ ಸೀರೆ ಬೇಡ ನಮಗೆ. ಸ್ವಲ್ಪ ಫಂಕ್ಷನಲ್ಲಿ ಉಟ್ಕೊಳ್ಬೇಕು ನೋಡು, ಆ ಥರ ಸೀರೆ ತೋರ್ಸಪ್ಪ. ಅಯ್ಯೋ, ಹಾಗಾ? ತಗೊಳ್ಳಿ. ಮೊದಲೇ ಹೇಳಬೇಕು ತಾನೇ, ನಮ್ಮ ಅಂಗಡಿಯಲ್ಲಿ ಎಲ್ಲ ಥರ ಸೀರೆನೂ ಸಿಗುತ್ತೆ. ಮದುವೆಗೆ ಎಲ್ಲರೂ ಇಲ್ಲೇ ಬಂದು ಒಯ್ತಾರೆ ನಮ್ಮ ಅಂಗಡಿಲಿ. ನೋಡಿ ಈ ಸೀರೆನ ನೋಡಿ, ಕಾಂಚೀವರಂ ಸೀರೆ. ಬಾರ್ಡರ್ ಎಷ್ಟೊಂದು ಚೆನ್ನಾಗಿದೆ ನೋಡಿ, ಜರಿ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇತರ ಸೆರಗು ಕೂಡ ಎಷ್ಟೊಂದು ಚೆನ್ನಾಗಿದೆ ಕಲರು. ಇತರ ಬೆಲೆ ಬರೀ 6,000. ಈ ರೇಷ್ಮೆ ಸೀರೆ ನೋಡಿ ಮೇಡಮ್, ಲೇಟೆಸ್ಟ್ ಡಿಸೈನ್ ಇದೆ ಇದು, ಈಗ ಹೊಸದಾಗಿ ಬಂದಿದೆ ಎಲ್ಲ. ಚೆನ್ನಾಗಿದೆಯಲ್ಲ ಈ ಸೀರೆ? ಇದೇ ಥರ ಡಿಸೈನ್ ಬೇರೆ ಕಲರ್ ಇಲ್ವಾ? ಯಾಕಿಲ್ಲ ಮೇಡಮ್, ನೋಡಿ ಇದು ಅದೇ ಡಿಸೈನ್ ಇದೆ, ಕಲರ್ ಮಾತ್ರ ಪಿಂಕ್ ಕಲರ್ ಇದೆ. ಬೆಣ್ಣೆ ಸಿಲ್ಕು, ತುಂಬಾ ಸ್ಮೂತ್ ಆಗಿದೆ. ಇದರ ಬೆಲೆ ಬರೀ 5,000. ಈ ಗುಲಾಬಿ ಬಣ್ಣದ ಸೀರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಕಾವೇರಿ, ನೀನು ಇದನ್ನೇ ತಗೊಂಡು, ನಿನಗೆ ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಈ ಸ್ಯಾರಿ ನೋಡಿ ಮೇಡಮ್, ರೆಡ್ ಕಲರ್ ಸ್ಯಾರಿ ಅಂತೂ ಹೆಣ್ಮಕ್ಳಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಈ ಗ್ರೀನ್ ಕಲರ್ ಸ್ಯಾರಿ ಅಂತೂ ಎಲ್ಲ ಫಂಕ್ಷನ್ಗಳು ತುಂಬ ಉಪಯೋಗ ಆಗುತ್ತೆ. ತಗೊಳ್ಳಿ, ಇದು ಚೆನ್ನಾಗಿದೆ ತುಂಬ. ನೋಡಿ ಈ ಪರ್ಪಲ್ ಕಲರ್ ಸೀರೆ, ಫಂಕ್ಷನ್ಗಳಿಗೆ ಇದಂತೂ ತುಂಬಾ ಸೂಪರಾಗಿರುತ್ತೆ. ಈ ಸ್ಯಾರಿ ನಿಮ್ಗಂತೂ ತುಂಬಾ ಸೂಟ್ ಆಗುತ್ತೆ, ತಗೊಳ್ಳಿ ಮೇಡಮ್. ಈ ಆರೆಂಜ್ ಕಲರ್ ಸೀರೆಗಂತೂ ಯಾವ ಗೋಲ್ಡು ಹಾಕೊಳ್ಳೋದು ಬೇಡ, ಅಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿ. ಗೀತಕ್ಕ ನೋಡು, ನನಗೆ ಈ ಸ್ಯಾರಿ ಚೆನ್ನಾಗಿ ಕಾಣಿಸ್ತಾ ಇದೆನಾ? ನೋಡು, ನಾನು ಉಟ್ಕೊಂಡ್ರೆ ಹೀಗೆ ಕಾಣ್ತೀನಲ್ವಾ? ನಾನು ಇದನ್ನೇ ತಗೊಳ್ತೀನಿ, ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಹಾಂ ಕಾವೇರಿ, ನಿನಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ನಾನು ಮೊದಲೇ ಹೇಳಿಲ್ವಾ ಇದನ್ನೇ ತಗೋ ಅಂತ. ಹೌದು ಕಾವೇರಿ, ನಿನಗಂತೂ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನಂತೂ ಕೇಸರಿ ಬಣ್ಣದ ಸಾಡಿನೇ ತೊಗೊಂಡ್ಬಿಡ್ತೀನಿ, ನನಗಂತೂ ತುಂಬಾ ಇಷ್ಟ ಆಯ್ತಿದು. ಹಾಂ, ಮತ್ತು ನಾನು ಇದನ್ನು ತಗೊಳ್ತೀನಿ, ಯಾಕಂದರೆ ಹಸಿರು ಬಣ್ಣದ ಸೀರೆನೇ ಇಲ್ಲ ನನ್ನ ಕಡೆ. ಅಣ್ಣ, ರೇಟ್ ಸ್ವಲ್ಪ ಕಡಿಮೆ ಮಾಡು, ನೀನು ತುಂಬಾ ಜಾಸ್ತಿ ಹೇಳ್ತಿದೀಯಾ. ಇಲ್ಲ ಮೇಡಮ್, ಇದು ಫಿಕ್ಸ್ ರೇಟ್ ಇದೆ ಅಂಗಡಿ, ಹಾಗೆಲ್ಲ ಕಮ್ಮಿ ಮಾಡಿ ಕೊಡೋಕ್ಕಾಗೋದಿಲ್ಲ. ಅಯ್ಯೋ, ಫಿಕ್ಸ್ ರೇಟ್ನಾ? ಹಾಗಾದರೆ ನಾವು ಈ ಅಂಗಡಿಗೆ ಬರ್ತಾ ಇಲ್ಲ ಬಿಡು. ನಮಗೆ ಕಡಿಮೆ ಮಾಡಿಕೊಡೋದಾದರೆ ಕೊಡಿ, ಇಲ್ಲ ಅಂದರೆ ನಮಗೆ ಸೀರೆನೇ ಬೇಡ, ನಾವು ವಾಪಸ್ ಹೊರಟೋಗ್ತೀವಿ ಮನೆಗೆ. ಅರೆ, ಮತ್ತೆ ಕಡಿಮೆ ಮಾಡಿದರೆ ನಾವು ಇನ್ನೂ ಒಂದೊಂದು ಸೀರೆನ ತೊಗೊಳ್ಬೇಕು ಅಂದ್ಕೊಂಡಿದ್ವಿ. ನೀವು ನೋಡಿದರೆ ಫಿಕ್ಸ್ ರೇಟ್ ಅಂತಿದ್ದೀರಾ, ನಮಗೆ ಬೇಡವೇ ಬೇಡ. ಇಲ್ಲ ಅಂದರೆ ನಾವು 2 ಸಾಡಿ ತೊಗೊಳ್ತಿದ್ವಿ. ಹಾಂ, ಆಯಿತು, ಸರಿ ಬಿಡಿ ಮೇಡಮ್, ಕೊಡ್ತೀನಿ. ಆಯಿತು ಬಿಡಿ, ಎಲ್ಲ ಸಾಡಿಗಳಿಗೂ 1,000 ಕಡಿಮೆ ಮಾಡ್ತೀನಿ ನೋಡಿ. ಹಾಂ ಆಯಿತು ಬಿಡು, ನಾನು 2 ಸಾಡಿ ತೊಗೋತೀನಿ ಕಾವೇರಿ. ಹಾಂ ಗೀತಕ್ಕ, ನಾನು 2 ಸಾಡಿನೇ ತೊಗೊಳ್ತೀನಿ. ಸುಮತಿ, ನೀನು ಎಷ್ಟು ತೊಗೊಳ್ತೀಯ? ನಾನು ಕೂಡ 2 ಸಾಡಿನೇ ತೊಗೊಳ್ತೀನಿ. ಹಾಂ ಆಯಿತು, ಸರಿ ಅಣ್ಣ, ಎಲ್ಲನೂ ಪ್ಯಾಕ್ ಮಾಡಿ ಕೊಟ್ಬಿಡು ನಮಗೆ. ಎಷ್ಟಾಯ್ತು ಎಲ್ಲ ಸೇರಿಸಿ ಹೇಳು.
ಹಾಂ ಎಲ್ಲ ಸೀರೆಗಳು ಸೇರಿ 18,000 ಆಯಿತು ಮೇಡಮ್. ಸೀರೆ ಅಂತೂ ತುಂಬಾ ಕಡಿಮೆ ರೇಟಿಗೆ ಸಿಕ್ತಲ್ಲ ನಮಗೆ. ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಬೇರೆ ಅಂಗಡಿಲಂತೂ ತುಂಬಾ ರೇಟ್ ಜಾಸ್ತಿ ಹೇಳ್ತಾರೆ. ಹಾಂ ಹೌದಕ್ಕ, ನಾನು ತೊಗೊಂಡಿದ್ದೀನಿ, ತುಂಬ ಕಾಸ್ಟ್ಲಿ ಇದೆ. ನನ್ನ ಹತ್ರ ಅಂತೂ ರೇಷ್ಮೆ ಸೀರೆನೇ ಇರಲಿಲ್ಲ. ಈಗ ತುಂಬ ಕಡಿಮೆ ಬೆಲೆ ಇದೆ ಅಂತ 2 ತಗೊಂಡೆ. ಹಾಂ ನಡೀರಿ ಊರಿಗೆ ಹೋಗೋಣ. ತುಂಬಾ ಲೇಟ್ ಆಯಿತು. ಹೌದು, ನನಗಂತೂ ಮನೇಲಿ ತುಂಬಾ ಕೆಲಸ ಇದೆ. ಹಾಂ ಬೇಗ ಹೋಗೋಣ ನಡೀರಿ. ಅರೆ ಸಂಜೆ ಆಗೇ ಹೋಗ್ಬಿಟ್ಟಿದೆ. ಬೇಗ ಅಂಗಡಿ ಬಾಗಿಲು ಮುಚ್ಚಿ ಮನೆಗೆ ಹೋಗ್ಬೇಕು. ನಿಲ್ಲು, ಇದನ್ನು ಗೊಂಬೆ ಒಳಗೆ ಎತ್ತಿಟ್ಟು ಅಂಗಡಿ ಬಾಗಿಲು ಮುಚ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕಾವೇರಿ ಮತ್ತು ಅವರ ಗೆಳತಿಯ ಸೀರೆ ಖರೀದಿ ಹೇಗೆಲ್ಲ ನಡೀತು ಅಂತ. ನೀವು ಹೀಗೆ ಹೋಗಿರ್ತೀರಲ್ವಾ? ನಿಮಗೂ ಕೂಡ ಇದೇ ರೀತಿ ಅನುಭವ ಆಗಿರಬೇಕಲ್ವಾ? ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಿನ ಇದೇ ರೀತಿ ವಿಡಿಯೋ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಆನ್ ಮಾಡಿ. ಥ್ಯಾಂಕ್ ಯು.